ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಡೀ ತಮಿಳ್ನಾಡು ಬೆಚ್ಚಿ ಬೀಳಿಸುವಂತಹ ಐತಿಹಾಸಿಕ ತೀರ್ಪನ್ನ ಇಂದು ಮದುರೈ ಹೈಕೋರ್ಟ್ ಅನ್ನ ಕೊಡಲಾಗಿದೆ. ಏನಪ್ಪಾ ಅಂತಂದ್ರೆ 9 ಜನ ಪೊಲೀಸ್ನವರಿಗೆ ಮರಣದಂಡನೆ ಇಂದು ವಿಧಿಸಲಾಗಿದೆ. ಕಾರಣ ಏನಪ್ಪಾ ಅಂತಂದ್ರೆ, ಇಬ್ರು ತಂದೆ ಮಕ್ಕಳು ಇರ್ತಾರೆ, ಅವರು ಲಾಕಪ್ ಡೆತ್ ಆಗಿರ್ತಾರೆ. ಆ ಲಾಕಪ್ ಡೆತ್ ಆಗಿರೋದ್ರಿಂದ 6 ವರ್ಷ ತನಿಖೆ ನಡೀತಾ ಇರುತ್ತೆ. ಆ ತನಿಖೆಯಲ್ಲಿ ಇವರು ಹೊಡೆದಿದ್ದಾರೆ ಮತ್ತೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅದು ಸಾಬೀತಾಗಿ ಇಂದು ಮದುರೈ ಹೈಕೋರ್ಟ್ ಅವರಿಗೆ ಮರಣದಂಡನೆ ವಿಧಿಸಲಾಗಿದೆ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಬೆಚ್ಚಿ ಬಿದ್ದಿದೆ ಸ್ನೇಹಿತರೆ. ಬನ್ನಿ ಇದು ಈ ಸ್ಟೋರಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ವಿವರಿಸ್ತಾ ಹೋಗ್ತೀನಿ, ಓಕೆನಾ ಸ್ನೇಹಿತರೆ. ಅದು ಕೊರೋನಾ ಟೈಮಲ್ಲಿ ಸ್ನೇಹಿತರೆ, ಅದು ಕೊರೋನಾ ಟೈಮಲ್ಲಿ ಒಂದು ಅಪ್ಪ ಮಗ ಇಬ್ರು ಚಿಲ್ಲರೆ ಅಂಗಡಿ ಇಟ್ಕೊಂಡು ಅಥವಾ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡು ವ್ಯಾಪಾರನ ಮಾಡ್ತಾ ಇರ್ತಾರೆ. ಆಗಿನ ಕೊರೋನಾ ಟೈಮಲ್ಲಿ ಒಂದು ಸಮಯವನ್ನ ಪೊಲೀಸ್ನವರು ನಿಗದಿ ಮಾಡಿರ್ತಾರೆ. ಸೊ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆ ಅಥವಾ 8 ಗಂಟೆಯಿಂದ ಸಂಜೆ 7 ಗಂಟೆ, ಆ ತರ ಯಾವ್ದೋ ಒಂದು ಟೈಮ್ ಅನ್ನ ನಿಗದಿಪಡಿಸಲಾಗಿದೆ. ಆ ನಿಗದಿಯಲ್ಲೇ ಅವರು ವ್ಯಾಪಾರ ವಹಿವಾಟುಗಳನ್ನ ಮಾಡಬೇಕಾಗಿರುತ್ತೆ, ಕಾರಣ ಕೊರೋನಾ ಇದ್ದಿದ್ದ ಕಾಲದಲ್ಲಿ, ಓಕೆನಾ. ಆದ್ರೆ ಇವರು ಅಪ್ಪ ಮಗ ಏನ್ ಮಾಡಿರ್ತಾರೆ, ಇವ್ರು ಏನ್ ಪೊಲೀಸ್ನವರು ಸಮಯ ಕೊಟ್ಟಿರ್ತಾರಲ್ಲ, ಆ ಸಮಯ ಮೀರಿ ಹೆಚ್ಚಿಗೆ ಕಾಲ ಅಂಗಡಿಯನ್ನ ತೆರೆದು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇರ್ತಾರೆ, ಮತ್ತೆ ಪ್ರಾವಿಷನ್ ಸ್ಟೋರ್ ಅನ್ನ ನಡೆಸ್ತಾ ಇರ್ತಾರೆ. ಇದನ್ನ ಕಂಡ ಪೊಲೀಸ್ನವರು ಇವ್ರನ್ನ ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಇಟ್ಟು ಮನುಷ್ಯ ಇಚ್ಛೆ ಹೊಡೆದು ಚಿತ್ರಹಿಂಸೆ ಕೊಟ್ಟು ಮಾಡಿರ್ತಾರೆ. ಅದನ್ನ ಅವರು ಸಾವನ್ನಪ್ಪಿರ್ತಾರೆ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಲಾಕಪ್ ಡೆತ್ ಅಂತ ಕನ್ಸಿಡರ್ ಆಗುತ್ತೆ. ಇದು ಲಾಕಪ್ ಡೆತ್ ಆದಾಗ ಏನಾಗುತ್ತೆ, CBIಗೆ ವಹಿಸ್ತಾರೆ. CBI ಅಲ್ಲಿ ವಹಿಸಿದಾಗ ಏನಾಗುತ್ತೆ, ತನಿಖೆ ಚುರುಕು ಮಾಡ್ಕೊಂಡಾಗ ಪ್ರತಿಯೊಂದು ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡ್ತಾರೆ CBIನವರು. ಅವ್ರಿಗೆ ಯಾವ ರೀತಿ ಹೊಡೆದಿದ್ದಾರೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಅವ್ರಿಗೆ ಯಾವ ರೀತಿ ಹೊಡೆದಿರ್ತಾರೆ ಅಂತಂದ್ರೆ, ಇವರು 9 ಜನ ಪೊಲೀಸ್ನವರು ಬ್ಲಡ್ ಬಟ್ಟೆ ಎಲ್ಲ ಆಗಿರುತ್ತೆ ರೀ. ಆ ಸೆಲ್ಲಲ್ಲಿ ಏನು ಹೊಡೆದಿರ್ತಾರಲ್ಲ, ಆ ಸೆಲ್ ತುಂಬಾ ಬ್ಲಡ್ ಆಗಿರುತ್ತೆ, ರಕ್ತಸ್ರಾವ ಆಗಿರುತ್ತೆ. ಅದನ್ನ ನಾಶ ಪಡ್ಲಿಕ್ಕೋಸ್ಕರ ಈ 9 ಜನ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಆ ಬ್ಲಡ್ ನ ತೊಳೆಯೋ ಅಂತದ್ದು ಅಥವಾ ಬಟ್ಟೆ ಸುಟ್ಟಾಕುವಂಥದ್ದು, ಸಾಕ್ಷಿ ನಾಶ ಮಾಡುವಂಥದ್ದು ಕೆಲಸಗಳನ್ನ ಮಾಡಿರ್ತಾರೆ. CBI ಇದು ಪರಿಪೂರ್ಣತೆಯಿಂದ ತನಿಖೆ ಮಾಡಿ ಎಲ್ಲ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡ್ಕೊಂಡು ಕೋರ್ಟಿಗೆ ಕೊಟ್ಟಿರ್ತಾರೆ. ಆಮೇಲೆ ಇವ್ರೇನು ಅಪ್ಪ ಮತ್ತೆ ಮಗ ಇಬ್ರು ಸತ್ತೋಗಿರ್ತಾರಲ್ಲ, ಸೊ ಮರಣ ಹೊಂದಿರ್ತಾರಲ್ಲ, ಲಾಕಪ್ ಡೆತ್ ಆಗಿರ್ತಾರಲ್ಲ, ಅದನ್ನ ಆ ಬಾಡಿನ PM ಗೆ ಕಳ್ಸಿರ್ತಾರೆ, ಅಂದ್ರೆ ಪೋಸ್ಟ್ ಮಾರ್ಟಮ್ ಕಳ್ಸಿರ್ತಾರೆ. ಪೋಸ್ಟ್ ಮಾರ್ಟಮ್ ಅಲ್ಲಿ 1000% ಅದು ಕನ್ಫರ್ಮ್ ಆಗುತ್ತೆ, ಇದು ಪೊಲೀಸ್ನವರೇ ಹೊಡೆದಿರೋದು, ಇದು ಲಾಕಪ್ ಡೆತ್ ಆಗಿರೋದು ಅಂತ ಹೇಳ್ಬಿಟ್ಟು ಅವರು ಡಿಕ್ಲರೇಷನ್ ಕೊಡ್ತಾರೆ. ಮತ್ತೆ ಇದೆಲ್ಲ ಕ್ರೋಢೀಕರಿಸುತ್ತೆ ಕೋರ್ಟ್, ಮದುರೈ ಹೈಕೋರ್ಟ್ ಇದೆಯಲ್ಲ, ಇದೆಲ್ಲ ಎವಿಡೆನ್ಸ್ ಗಳನ್ನ ಕ್ರೋಢೀಕರಿಸುತ್ತೆ. CBI ಏನ್ ತನಿಖೆ ಮಾಡಿರ್ತಾರೆ ಅದು ಕೂಡ ಆ ತನಿಖೆ ಆಧಾರದ ಮೇಲೆ ಅದು ಕ್ರೋಢೀಕರಿಸಿರುತ್ತೆ. PM ಪೋಸ್ಟ್ ಮಾರ್ಟಮ್ ಏನಾಗಿರುತ್ತಲ್ಲ, ಆ ಡಾಕ್ಟರ್ ಒಂದು ಹೇಳಿಕೆ ಕೊಡ್ತಾರೆ ಗೊತ್ತಾ, ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಗೊತ್ತಾ, ಅದು ಕೂಡ ಕ್ರೋಢೀಕರಿಸಲಾಗುತ್ತೆ. ಆಮೇಲೆ ಮುಖ್ಯವಾಗಿ ಈ ಪೊಲೀಸ್ನವ್ರು ಏನ್ ಮಾಡಿರ್ತಾರೆ, ಸಾಕ್ಷ್ಯ ನಾಶ ಮಾಡ್ಲಿಕ್ಕೋಸ್ಕರ ಸ್ವತಃ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ ಡಾಕ್ಟರ್ಸ್, ಅವ್ರ ಹತ್ರ ಹೋಗಿ ಸಾಕ್ಷ್ಯ ನಾಶ ಮಾಡ್ಲಿಕ್ಕೆ, ಫೇಕ್ ರಿಪೋರ್ಟ್ ಬರ್ಸ್ಲಿಕ್ಕೆ ಅವ್ರ ಹತ್ರ ಕೇಳ್ಕೋತಾರಂತೆ. ಇದು ಕೂಡ ಆ ಡಾಕ್ಟ್ರು ಕೂಡ ಸ್ಟೇಟ್ಮೆಂಟ್ ಮದುರೈ ಹೈಕೋರ್ಟ್ ಅಲ್ಲಿ ಹೇಳಿರ್ತಾರೆ. ಈ ಎಲ್ಲಾ ಸಾಕ್ಷ್ಯಗಳನ್ನ ಪರಿಶೀಲಿಸಿ ಆಧರಿಸಿ ಎಲ್ಲ ಮಾಡಿ ಆದ್ಮೇಲೆ ಒಂದು ಐತಿಹಾಸಿಕ ತೀರ್ಪನ್ನ ಕೊಡಲಾಗುತ್ತದೆ. ಏನಪ್ಪಾ ಅಂತಂದ್ರೆ, ಈ 9 ಜನ ಪೊಲೀಸ್ನವರು ಗೂಂಡ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ, ಕಾನೂನನ್ನ ಯಾವುದೇ ರೀತಿಯಲ್ಲಿ ಇವರು ಪಾಲಿಸಿಲ್ಲ ಅಂತಕ್ಕಂಥದ್ದು ಒಂದು ಹೇಳಿಕೆಯನ್ನ ಕೊಟ್ಟು ಅವರಿಗೆ ಮರಣದಂಡೆಯನ್ನ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಇಂದು 9 ಜನ ಪೊಲೀಸರಿಗೆ ಮರಣದಂಡನೆ ಅಂದ್ರೆ ಗಲ್ಲು ಶಿಕ್ಷೆನೆ ವಿಧಿಸಲಾಗಿದೆ. ಆದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ನೇಹಿತರೆ ಬೆಚ್ಚಿ ಬಿದ್ದಿದೆ ಈ ಪ್ರಕರಣವನ್ನ ಕೇಳಿ. ಸೊ ಈ ತರ ಹಲವಾರು ಕೇಸಸ್ಗಳು ರಾಜ್ಯದಲ್ಲಾಗಿರ್ಬೋದು ಅಥವಾ ರಾಷ್ಟ್ರದಲ್ಲಾಗಿರ್ಬೋದು ನಡೀತಾನೆ ಇರ್ತವೆ. ಈ ತರ ಪ್ರಕರಣ ನಾನೆಲ್ಲೂ ಕೇಳಿಲ್ಲ, ಇಲ್ಲಿವರೆಗೂ ನಾನೆಲ್ಲೂ ಕೇಳಿಲ್ಲ. ಏನೋ ಈಗ ನಿರ್ಭಯ ಕೇಸು ಹತ್ಯೆದಲ್ಲಿ ಅವ್ರಿಗೆ ಒಂದು ಕೊಟ್ಟಿದ್ದಾರೆ, ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ರು. ಆದ್ರೆ ಪೊಲೀಸ್ನವ್ರಿಗೆ ಗಲ್ಲು ಶಿಕ್ಷೆ
ವಿಧಿಸಿದ್ದಾರೆ ಅಥವಾ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಎಲ್ಲೂ ಕೊಟ್ಟಿಲ್ಲ. ಇದು ಐತಿಹಾಸಿಕ ತೀರ್ಪು ಅಂತಾನೆ ಪರಿಗಣಿಸಲಾಗುತ್ತಾ ಇದೆ ಸ್ನೇಹಿತರೆ. ಇನ್ನು ಮುಂದೆ ಪೊಲೀಸ್ನವ್ರಿಗೂ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ನೀವು ಹೊಡೆಯೋದು ಬಡಿಯೋದು ಮಾಡಕ್ ಹೋಗ್ಬೇಡಿ. ನೋಡಿ, ಮೊನ್ನೆ ಒಂದು ನ್ಯೂಸ್ ಮಾಡಿದೆ ನಾನು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿಯಲ್ಲಿ ಒಂದು ಯುಗಾದಿ ಹಬ್ಬದ ದಿನ ಇಸ್ಪಿಟ್ ಆಡಕ್ ಹೋಗಿರ್ತಕ್ಕಂತಹ ವ್ಯಕ್ತಿಗಳನ್ನ ಇವರು ಕರ್ಕೊಂಬಂದು ಹೊಡೆದು ಬಡ್ದು ಒಬ್ಬ ಲಾಕಪ್ ಡೆತ್ ಆಗೋಯ್ತು. ಪೊಲೀಸ್ ಸ್ಟೇಷನ್ ಕ್ಲೋಸ್ ಮಾಡಿ ಅದ್ರ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಅದು ಕೂಡ ತನಿಖೆ ನಡೀತಾ ಇದೆ. ಇದೇ ರೀತಿ ನಮ್ಮ ಕರ್ನಾಟಕದ CBI ಕೂಡ ಯಾರು ಇನ್ಸ್ಪೆಕ್ಟ್ರು ಹೊಡೆದು ಲಾಕಪ್ ಡೆತ್ ಆಗಿದೆಯಲ್ಲ, ಸಿನ್ಸಿಯರ್ ಆಗಿ ಅದನ್ನ ತನಿಖೆ ಮಾಡಿ ಅವ್ರಿಗೂ ಕೂಡ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತಕ್ಕಂಥದ್ದು ನಾನು CBIನವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ಇದು ಐತಿಹಾಸಿಕ ತೀರ್ಪು ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ವಿಡಿಯೋ ಮತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.